ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮಗೆ ವೆಜ್ ಮೋಮೋಸ್ ಹೇಳ್ಕೊಡೋಕ್ಕೆ ಬಂದಿದ್ದೀನಿ. ಸೊ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ತೋರಿಸ್ತೀನಿ. ಈ ವೆಜ್ ಮೋಮೋ ತುಂಬ ಸಿಂಪಲ್ಲು ಮತ್ತು ಬಿಸಿ ಬಿಸಿಯಲ್ಲಿ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಕಣ್ರಿ. ಸೊ ಒಂದ್ಸಲಿ ನೀವು ಟ್ರೈ ಮಾಡಿ. ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದೇ ಪ್ರಕಾರ ಮಾಡಿ. ಸೊ ನಿಮಗೆ ತುಂಬ ಸುಲಭ ಅನಿಸುತ್ತೆ. ಹೊರಗಡೆ ಹೋಗು ತೊಗೊಳ್ಳೋದು ತಪ್ಪುತ್ತೆ. ಮೋಮೋಸ್ ಅಂದಾಗ ನಿಮಗೆ ಹೊರಗಡೆನೇ ಏನಿದು ಮೋಮೋಸ್ ಅಂತ ನಿಮಗೆ ಅನಿಸುತ್ತೆ. ಸೊ ಅದೇ ಮೋಮೋಸು ನಾನಿಲ್ಲಿ ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಓಕೆ, ತುಂಬ ಸೂಪರಾಗಿರುತ್ತೆ. ಸೊ ಟೇಸ್ಟಿಯಾಗಿರುತ್ತೆ. ಸ್ನ್ಯಾಕ್ಸ್ ಟೈಮಲ್ಲಿ ನೀವು ತಿನ್ಬೋದು. ಇದಕ್ಕೆ ಬೇಕಾಗಿರೋಂಥ ನಾನಿಲ್ಲಿ ಬಂದುಬಿಟ್ಟು ಮೈದಾ ಹಿಟ್ಟು, ಉಪ್ಪು, ಸೋಡಾ, ಇಷ್ಟನ್ನು ನಾನು ಕಲಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಕ್ಯಾಬೇಜ್ ಬೇಕು, ಸಣ್ಣಗೆ ಹಚ್ಕೋಬೇಕು ಕ್ಯಾಬೇಜನ್ನ, ಮತ್ತು ನೌಕೋಲ್. ಇದನ್ನು ಅಷ್ಟೇ ಸಣ್ಣ ಹಚ್ಕೋಬೇಕು, ಎಷ್ಟು ಸಣ್ಣ ಸಾಧ್ಯನೋ ಅಷ್ಟು ಸಣ್ಣ. ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ, ಮತ್ತು ಜೀರಾ ಪೌಡರು, ಮತ್ತು ಪೆಪ್ಪರ್ ಪೌಡರು. ಇಷ್ಟೇ ಸಾಕು. ಓಕೆ, ಮತ್ತು ತರಕಾರಿ ಬಂದುಬಿಟ್ಟು ಬೀನ್ಸು, ನೀವು ಕ್ಯಾರೆಟ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಮತ್ತು ಈರುಳ್ಳಿನೂ ಸಣ್ಣಗೆ ಹಚ್ಕೋಬೇಕು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಕಣ್ರಿ. ನೆಕ್ಸ್ಟ್ ನೀವು ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಂತರ ನೀವು ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಸ್ವಲ್ಪ ಬಾಡಿಸ್ಕೊಳ್ಳಿ. ಅಂದರೆ ನೀವು ಜಾಸ್ತಿ ಬಾಡ್ಸೋಕ್ಕೆ ಹೋಗಬೇಡಿ, ಲೈಟಾಗಿ ಬಾಡಿಸ್ಕೊಳ್ಳಿ. ಈ ಮೋಮೋಸಲ್ಲಿ ಇದು ಅರ್ಧಂಬರ್ಧ ಬೆಂದಿರಬೇಕು. ಪೂರ್ತಿಯಾಗಿ ಬೆಂದಿರಬಾರ್ದು, ಬೆಂದದೇ ಇರಬಾರ್ದು. ಮೀಡಿಯಮ್ ಆಗಿರಬೇಕು. ಹಾಗೆ ನೀವು ಅದು ಫ್ರೈ ಮಾಡಿಕೊಂಡು ಗೋಲ್ಡನ್ ಕಲರಲ್ಲಿ ಲೈಟಾಗಿ ನೀವು ಉರಿಯಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಬೀನ್ಸ್ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ನೀವು ಫ್ರೈ ಮಾಡ್ಕೋಬೇಕು. ಮತ್ತು ನೌಕೋಲ್ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಒಂದೊಂದಾಗಿ ಒಂದರ ನಂತರ ಒಂದು ನೀವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ನೀವು ನೋಡ್ತಾ ನನಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂತರ ಕ್ಯಾಬೇಜ್ ಹಾಕ್ಕೊಂಡು ಜೀರಾ ಪೌಡರ್ ಹಾಕ್ಕೊಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಓಕೆ, ಕಲಿಸ್ಕೊಳ್ಳಿ ನೋಡಿ. ಮತ್ತು ಪೆಪ್ಪರ್ ಪೌಡರು. ಮತ್ತು ಇದಕ್ಕೆ ಬೇಕಂದರೆ ನೀವು ಸೋಯಾ ಸಾಸು, ಮತ್ತು ಚಿಲ್ಲಿ ಸಾಸು, ಟೊಮೆಟೊ ಸಾಸು ಆ್ಯಡ್ ಮಾಡ್ಕೋಬೋದು. ಬಟ್ ಆದರೆ ನಾನು ಆ್ಯಡ್ ಮಾಡ್ಕೋತಾ ಇಲ್ಲ. ಮತ್ತು ಒಂದು ಪಾತ್ರೆಯಲ್ಲಿ 1 ಚೊಂಬಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಕುದಿಸ್ಕೊಂಡು ಆದಮೇಲೆ ನೀವು ಈ ಮೈದಾ ಹಿಟ್ಟು ನಾವೇನು ಕಲಿಸ್ಕೊಂಡಿದ್ದೀವಲ್ಲ, ಅದು ಸಣ್ಣ ಸಣ್ಣ ಉಂಡೆ ಆಗಿ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೂರಿ ಸೈಜಲ್ಲಿ, ಪೂರಿಗೆ ಎಷ್ಟು ಈ ಪ್ರಮಾಣದಲ್ಲಿ ನಾವು ತೀಡ್ಕೊಳ್ತೀವಲ್ಲ, ಅದೇ ರೀತಿಯಲ್ಲಿ ತೀಡ್ಕೋಬೇಕು. ಮತ್ತು ನಾವು ಏನು ಫ್ರೈ ಮಾಡ್ಕೊಂಡಿದ್ದೀವಲ್ವ ತರಕಾರಿದು, ಅದನ್ನು ಅದರಲ್ಲಿ ಹಾಕ್ಕೊಳ್ಳಿ. ನಾವೇನು ತೀಡ್ಕೊಂಡಿರ್ತೀವಲ್ವ, ಹಿಟ್ಟು ಲಟ್ಟಿಸ್ಕೊಂಡಿರ್ತೀವಲ್ವ, ಅದರಲ್ಲಿ ಈ ಒಂದು ತರಕಾರಿ ನಾವು ಮಸಾಲೆನ ಇದರಲ್ಲಿ ಹಾಕ್ಕೋಬೇಕು. ಇದಕ್ಕೆ ಬೇಕಂದರೆ ನೀವು ಚೀಸ್ ಕೂಡ ಮಿಡಲಲ್ಲಿ ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಥರ ಶೇಪಲ್ಲಿ ಮಾಡ್ಕೊಳ್ಳಿ. ನಿಮಗೆ ಯಾವ ಶೇಪ್ ಬೇಕಾದರೂ ನೀವು ಮಾಡ್ಕೋಬೋದು. ಇದೇ ಶೇಪ್ ಬೇಕು ಅಂತ ಏನಿಲ್ಲ, ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ಕಡುಬು ಶೇಪಲ್ಲಿ ಮಾಡ್ಕೋಬೋದು. ಈ ಥರ ಫ್ಲವರ್ ಉಂಡೆ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ನೀವು ಮಾಡ್ಕೋಬೋದು. ಹೀಗೆ ಒಂದೊಂದಾಗಿ ನೀವು ಎಲ್ಲ ರೆಡಿ ಮಾಡಿಟ್ಕೊಂಡು ಹೋಲಿರುವಂತಹ ಜಾಡಿಯಲ್ಲಿ ನೀವು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಮೇಲೆ ಎಣ್ಣೆ ಸ್ವಲ್ಪ ಸವರಿಬಿಟ್ಟು ಈ ಮೋಮೋ ನಾವು ಏನು ಇಟ್ಕೊಂಡಿದ್ದೆ ಅದನ್ನ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ಓಕೆ, ಇಡ್ಲಿಗೆ ನೀವು ಹೇಗೆ ಇದು ಮಾಡ್ಕೊಳ್ತೀರೋ ಅದೇ ಥರ. ನೋಡಿ, ರೆಡಿ ಇದೆ. ಹೇಗೆ ಕಾಣಿಸ್ತಿದೆ ನೋಡಿ. ಅದು ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ. ಅದ್ರ ಜೊತೆಗೆ ನೀವು ಟೊಮೆಟೊ ಚಟ್ನಿ ಆಗಿರ್ಬೋದು, ಟೊಮೆಟೊ ಸಾಸ್ ಆಗಿರ್ಬೋದು. ಟೊಮೆಟೊ ಚಟ್ನಿ ನಿಮಗೆ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ. ಇವಾಗ ನಾನು ಸಾಸ್ ಮಾತ್ರ ತೊಗೊಂಡಿದ್ದೀನಿ.
ಸೊ ಸಾಸು ಚೆನ್ನಾಗಿರುತ್ತೆ. ನಿಮಗೆ ಖಾರ ಬೇಕಂದರೆ ನಾನು ಟೊಮೆಟೊ ಚಟ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು. ಇವಾಗ ಜಸ್ಟ್ ಸಾಸಲ್ಲಿ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬ ಖಾರನೂ ಇಲ್ಲ, ತುಂಬ ಮೀಡಿಯಮಾಗೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ. ಸೊ ಲೈಕ್ ಆದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ನೀವು ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡಲಿಕ್ಕೆ ನನಗೂ ಸ್ವಲ್ಪ ಪ್ರೋತ್ಸಾಹ ಆಗುತ್ತೆ ನಿಮ್ಮ ಕಡೆಯಿಂದ. ಸೊ ಒಂದು ಚಿಕ್ಕ ಒಂದು ಬೆಲ್ ಐಟಮಿಂದ ನನಗೆ ಇನ್ನೂ ಹೆಚ್ಚಾಗಿ ಖುಷಿ ಕೊಡುತ್ತೆ, ಇನ್ನು ನಾನು ಹೆಚ್ಚಾಗಿ ಮಾಡಬೇಕು ಅಂತೇಳ್ಬಿಟ್ಟು. ಸೊ ದಯವಿಟ್ಟು ಒಂದು ಶೇರ್ ಮತ್ತು ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಚಾನಲ್ನ. ಸೊ ಬೇರೆ ಇದಕ್ಕೆ ತೊಗೊಂಡು ಬನ್ನಿ. ಸೊ ನಾನು ಉತ್ಸುಕಳಾಗಿರ್ತೀನಿ. ಸೊ ನಿಮ್ಮ ಒಂದು ಚಿಕ್ಕ ಒಂದು ಬೆಲ್ ಐಟಮ್ ನನಗೆ ತುಂಬ ಮುಖ್ಯ ಆಗುತ್ತೆ. ರೆಡಿ ಇದೆ ನೋಡಿ ಹೇಗಿದೆ ಅಂತೇಳ್ಬಿಟ್ಟು. ಒಂದ್ಸಲಿ ನೀವು ಮನೇಲಿ ಟ್ರೈ ಮಾಡಿ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಳಿಗಂತೂ ಹೇಳೋದೇ ಬೇಡ. ಸೊ ಅವ್ರು ತರಕಾರಿ ತಿಂದೇ ಇರ್ತಾರಲ್ಲ, ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ಸೊ ಕಣ್ಣು ಮುಚ್ಕೊಂಡು ಆರಾಮಾಗಿ ತಿಂತಾರೆ. ಸೊ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ಇದೇ ತರಕಾರಿ ಹಾಕ್ಕೋಬೇಕು ಅಂತ ಏನಿಲ್ಲ, ಯಾವ್ದು ಬೇಕಾದರೂ ಹಾಕ್ಕೋಬೋದು ತರಕಾರಿ ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ಎಕ್ಸೆಪ್ಟ್ ಬದನೆಕಾಯಿ ಒಂದು ಬಿಟ್ಬಿಟ್ಟು ನೀವು ಯಾವ ತರಕಾರಿ ಹಾಕ್ಕೊಂಡ್ರೂ ಇದು ಚೆನ್ನಾಗಿರುತ್ತೆ. ಬಿಕಾಸ್ ನಾನು ಟ್ರೈ ಮಾಡಿದ್ದೀನಿ, ನಾನು ತಿಂದಿದ್ದೀನಿ ಕೂಡ. ಸೊ ಯಾಕಂದರೆ ನಾನು ವೀಕ್ಲಿ ಒನ್ಸ್ ಮಾಡ್ತಾಯಿರ್ತೀನಿ. ಸೊ ಮಕ್ಳಿಗೆ ಇಷ್ಟ ಆಗುತ್ತೆ ಇದು. ಸೊ ಹಾಗಾಗಿ ನೀವು ಒಂದ್ಸಲಿ ಟ್ರೈ ಮಾಡಿ. ಸೊ ಎಂಜಾಯ್ ಮಾಡಿ ಈ ಫುಡ್ಡನ್ನ. ಸೊ ದೊಡ್ಡವರು ಇಷ್ಟಪಡ್ತಾರೆ, ಚಿಕ್ಕವರು ಇಷ್ಟಪಡ್ತಾರೆ. ಸೊ ಯಾರು ಬೇಕಾದರೂ ತಿನ್ಬೋದು. ಹೊರಗಡೆ ಹೋಗಿ ತಿನ್ನೋ ಅವಶ್ಯಕತೆನೇ ಇಲ್ಲ. ಮನೆಯಲ್ಲೇ ಹೆಲ್ತಿಯಾಗಿ ನೀವು ಇದನ್ನು ಆರಾಮಾಗಿ ಮಾಡಿಕೊಂಡು ನೀವು ತಿನ್ಬೋದು. ಸೊ ಏನೂ ಖರ್ಚಿಲ್ಲ, ಏನೂ ಇಲ್ಲ, ಸೂಪರಾಗಿರುತ್ತೆ. ಸೊ ನೋಡಿ, ಓಕೆ. ಸೊ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.